ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ ಇವತ್ತಿಗೆ 1 ತಿಂಗಳ ಮೇಲೆ 2ನೇ ದಿನ. ಇನ್ನೂ ಕೂಡ ಅದರ ತೀವ್ರತೆ ಹೆಚ್ಚಾಗ್ತಲೇ ಹೋಗ್ತಾ ಇದೆ. 32ನೇ ದಿನವೂ ಕೂಡ ಮಧ್ಯಪ್ರಾಚ್ಯದ ಸಮರ ಮುಂದುವರಿತಾ ಇದೆ. ಇನ್ನು ಕುವೈತ್ನ ಆಯಿಲ್ ಟ್ಯಾಂಕರ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇವತ್ತಿಗೆ ಆಗ್ತಾ ಇರುವಂತಹ ದಾಳಿ ಇದು. ಆಯಿಲ್ ಟ್ಯಾಂಕರ್ ಹೊಡೆದುರುಳಿಸಿದೆ ಇರಾನ್ ಮಿಸೈಲ್. 32ನೇ ದಿನ ಕೂಡ ಮಧ್ಯಪ್ರಾಚ್ಯದ ಸಮರ ಮುಂದುವರಿತಾ ಇದೆ. ಕುವೈತ್ನಲ್ಲಿ ಇರುವಂತಹ ಆಯಿಲ್ ಟ್ಯಾಂಕರ್ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಇರಾನ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇನ್ನು ದುಬೈನ ಪೋರ್ಟ್ ಮೇಲೆ ಕೂಡ ಮಿಸೈಲ್ ದಾಳಿಯನ್ನ ಮುಂದುವರಿಸಿದೆ ಇರಾನ್. ಮಿಸೈಲ್ ದಾಳಿಗೆ ಕುವೈತ್ನ ಆಯಿಲ್ ಟ್ಯಾಂಕರ್ ಹೊತ್ತಿ ಉರಿದು ಇದೆ. ಕುವೈತ್ನ ಅಲ್ ಸಲ್ಮಿ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಪೆಟ್ರೋಲ್ ಕಾರ್ಪೊರೇಷನ್ಗೆ ಕೂಡ ಅಂದ್ರೆ ಪೆಟ್ರೋಲ್ ಕಾರ್ಪೊರೇಷನ್ಗೆ ಸೇರಿರುವಂತ ಕುವೈತ್ನ ಜಾಗ ಇದು. ಸಂಪೂರ್ಣ ತುಂಬಿದ್ದಂಥ ಆಯಿಲ್ ಟ್ಯಾಂಕರ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇನ್ನು ಟ್ಯಾಂಕರ್ಗೆ ಡ್ಯಾಮೇಜ್ ಆಗಿದೆ, ಹೊತ್ತಿ ಉರಿದಿದೆ ಟ್ಯಾಂಕರ್. ನೀರಿನಲ್ಲಿ ಆಯಿಲ್ ಮಿಶ್ರಣ ಆಗಿರುವಂತಹ ಸಾಧ್ಯತೆ ಇದಾಗಿದೆ. ಇನ್ನು ಟ್ಯಾಂಕರ್ನಲ್ಲಿದ್ದಂಥ 24 ಮಂದಿ ಸಿಬ್ಬಂದಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್. 32ನೇ ದಿನವೂ ಕೂಡ ಅಷ್ಟೇ ದಾಳಿ ಪ್ರತಿದಾಳಿ ನಡೀತಾ ಇದೆ. ಇನ್ನು ಇವತ್ತು ಕುವೈತ್ನ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಇರಾನ್. ಸಂಪೂರ್ಣ ತುಂಬಿರುವಂತ ಆಯಿಲ್ ಟ್ಯಾಂಕರ್ ಅದು. ಇನ್ನು ಅಲ್ಲಿ ಅಕ್ಕಪಕ್ಕ ಇದ್ದಂತ ನೀರಿಗೆ ಕೂಡ ಅದೇ ಆಯಿಲ್ ಮಿಕ್ಸ್ ಆಗಿರುವಂತದ್ದು. ಇನ್ನು ಅದೇ ರೀತಿಯಾಗಿ ದುಬೈನ ಪೋರ್ಟ್ ಮೇಲೆ ಕೂಡ ದಾಳಿಯನ್ನ ನಡೆಸಿರುವಂತದ್ದು ಇರಾನ್. ಈಗ ಮುಂದುವರೆದಂತೆ ಕುವೈತ್ನ ಆಯಿಲ್ ಟ್ಯಾಂಕರ್ ಇವಾಗ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಕುವೈತ್ ಅಂದಾಗ ಅಲ್ಲಿಂದ ಆಯಿಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುವಂಥದ್ದು ಅಮೆರಿಕಾಗೆ, ಜೊತೆಗೆ ಇಸ್ರೇಲ್ ಕೂಡ ಅಮೆರಿಕ ಜೊತೆಯಲ್ಲಿ ಇದೆ. ಹಾಗಾಗಿ ಅಲ್ಲಿ 24 ಮಂದಿ ಏನು ಕೆಲಸ ಮಾಡ್ತಾ ಇದ್ರು ಅವರು ಇವಾಗ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. 32ನೇ ದಿನ ಇವತ್ತು. ಈಗ ಡೈರೆಕ್ಟ್ ನೇರ ಟಾರ್ಗೆಟ್ ಮಾಡಿರುವಂಥದ್ದು ಆಯಿಲ್ ಟ್ಯಾಂಕರ್ ಅನ್ನ ಇರಾನ್. ಈ ಕಡೆ ಅಮೆರಿಕ ಏನು ಹೇಳ್ತಾ ಇತ್ತು, ನಾವು ಈಗ ತೀವ್ರತೆಯನ್ನ ಹೆಚ್ಚು ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರೂ ಕೂಡ ಈ ಕಡೆ ಇರಾನ್ ಸುಮ್ಮನಾಗ್ತಾ ಇಲ್ಲ. ಆಯಿಲ್ ಟ್ಯಾಂಕರ್ ಮೇಲೆ ಇವಾಗ ಅಟ್ಯಾಕ್ ಮಾಡಿರುವಂತದ್ದು. ಈಗ ಗಲ್ಫ್ ರಾಷ್ಟ್ರಗಳು ಅಂತ ಬಂದಾಗ ಕುವೈತ್ ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ಒಂದಾಗಿರೋದ್ರಿಂದ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಅಮೆರಿಕಾಗೆ ಆಯಿಲ್. ಈಗ ಆಯಿಲ್ ತಗೊಳ್ಳೋದು ಅಮೆರಿಕ ಅಲ್ವಾ, ಅಲ್ಲೇ ಟಾರ್ಗೆಟ್ ಮಾಡೋಣ ಅಂತ ಕುವೈತ್ನ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ನಡೆಸಿರುವಂತದ್ದು. ಹೊತ್ತಿ ಉರಿತಾ ಇದೆ ಟ್ಯಾಂಕರ್. ಈಗ ನೆಕ್ಸ್ಟ್ ಏನ್ ಮಾಡುತ್ತೆ ಅಮೆರಿಕ, ಇಸ್ರೇಲ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಿಜಕ್ಕೂ ಕೂಡ 32ನೇ ದಿನ ಅಂತ ಅನ್ನಿಸ್ತಾ ಇಲ್ಲ. ಈಗ ಆರಂಭ ಆಗಿರುವಂತಹ ಯುದ್ಧ ಅನ್ನೋ ರೀತಿಯಾಗಿ ಅಷ್ಟೇ ತೀವ್ರತೆಯಿಂದ ಇರಾನ್ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಯಾರು ಎಷ್ಟೇ ಅಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಗಿರಬಹುದು, ಈ ಕಡೆ ಇಸ್ರೇಲ್ ನಾಯಕರುಗಳು, ಸೇನಾ ನಾಯಕರುಗಳಾಗಿರ್ಬೋದು, ಎಷ್ಟೇ ವಾರ್ನ್ ಕೊಟ್ಟರೂ ಕೂಡ ಇರಾನ್ ಸೈಲೆಂಟ್ ಆಗ್ತಾ ಇಲ್ಲ. ಈ ಇಬ್ಬರ ದಾಳಿ ಏನಿದೆ ಅದರ ಪ್ರತಿದಾಳಿಯನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಇರಾನ್ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಅಮೆರಿಕ ಮುಂದುವರಿಸ್ತಾ ಇದೆ. ಇರಾನ್ ಅತಿ ದೊಡ್ಡ ನಗರ, ಅದರ ಮೇಲೆ ಕೂಡ ದಾಳಿಯನ್ನ ಮುಂದುವರಿಸ್ತಾ ಇರುವಂತದ್ದು. ಇಸ್ಫಹಾನ್ನಲ್ಲಿ ಅಣುಬಾಂಬ್ ಮಾದರಿಯಲ್ಲಿ ಸ್ಫೋಟ. ಈ ಅಣುಬಾಂಬ್ ಪರಮಾಣು ಬಾಂಬ್ಗೆನೆ ಆರಂಭ ಆಗಿದ್ದಂತಹ ಯುದ್ಧ ಇದು. ಇರಾನ್ನ ಅತಿ ದೊಡ್ಡ ನಗರದ ಮೇಲೇನೆ ಈಗ ದಾಳಿ ಮುಂದುವರೆದಿರುವಂತದ್ದು. ಇಸ್ಫಹಾನ್ನಲ್ಲಿ ಅಣುಬಾಂಬ್ ಮಾದರಿಯಲ್ಲಿ ಸ್ಫೋಟವಾಗಿದೆ. ಬಹುದೊಡ್ಡ ನಗರ ಇಸ್ಫಹಾನ್ ಪ್ರದೇಶದಲ್ಲಿ ಈಗ ಅಟ್ಯಾಕ್ ಮಾಡಿರುವಂತದ್ದು. ಮಿಸೈಲ್ ದಾಳಿಗೆ ಇಸ್ಫಹಾನ್ ನಗರ ಕೂಡ ಹೊತ್ತಿ ಉರಿತಾ ಇದೆ. ಸುಮಾರು 23 ಲಕ್ಷ ಜನಸಂಖ್ಯೆ ಇರುವಂತ ಜಾಗ ಇದು. ಈಗ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ, ಮುಂದುವರಿಸ್ತಾ ಇದೆ ಇಸ್ರೇಲ್ ಅಮೆರಿಕ. ಇರಾನ್ ಅತಿ ದೊಡ್ಡ ನಗರ ಯಾವುದು, ಅದಕ್ಕೆ ಈಗ ಟಾರ್ಗೆಟ್ ಮಾಡಿರುವಂತದ್ದು. ಬಹುದೊಡ್ಡ ನಗರ ಇಸ್ಫಹಾನ್, 75 ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ.
ಈಗ ಒಂದ್ ಕಡೆ ಅಮೆರಿಕ ವಾರ್ನ್ ಮಾಡುತ್ತೆ ಇರಾನ್ಗೆ, ಈಗಲೇ ಸುಮ್ಮನಾಗ್ಲಿಲ್ಲ ಅಂದ್ರೆ ನಿಮ್ಮ ಇನ್ನು ಪರಮೋಚ್ಚ ನಾಯಕರುಗಳನ್ನ ಜನವಸತಿ ಜಾಗಗಳು ಎಲ್ಲೆಲ್ಲಿರುತ್ತೆ ಅಲ್ಲೇ ಟಾರ್ಗೆಟ್ ಮಾಡ್ತೀವಿ ಅಂತ ಅಮೆರಿಕ ಒಂದ್ ರೀತಿಯಾಗಿ ಟಾರ್ಗೆಟ್ ಮಾಡಿತ್ತು. ಅದಾದ ಮೇಲೆ ಅಮೆರಿಕ ಒಂದ್ ರೀತಿಯಾಗಿ ಯುದ್ಧವನ್ನ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಹೇಳಿ ಕಸರತ್ತನ್ನ ಮಾಡ್ತು. ಆದ್ರೆ ಇಸ್ರೇಲ್ ಮಾತ್ರ ಸುಮ್ಮನಾಗ್ಲಿಲ್ಲ, ತನ್ನ ದಾಳಿಯನ್ನ ಮುಂದುವರಿಸ್ತಾನೆ ಬಂತು. ಅದೇ ರೀತಿಯಾಗಿ ಇರಾನ್ ಕೂಡ ಟ್ರಂಪ್ನ ನಂಬಲಿಲ್ಲ, ಟ್ರಂಪ್ನ ನಾಟಕಗಳು ಇದೆಲ್ಲ ಅಂತ ದಾಳಿಯನ್ನ ಅಷ್ಟೇ ಅತಿರೇಕಕ್ಕೆ ಹೋಯಿತು ಇರಾನ್ ಕೂಡ. ಈಗ 25 ಲಕ್ಷಕ್ಕಿಂತ ಹೆಚ್ಚು ಜನ ವಸತಿ ಇರುವಂತ ಏನು ನಗರ ಇದೆ, ಅಲ್ಲೇ ಈಗ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಈ ಕಡೆ ಇರಾನ್ ನಡೆಸ್ತಾ ಇರುವಂತ ದಾಳಿ ಏನಿದೆ, ನೇರ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಈ ಎಲ್ಲಿ ಟ್ಯಾಂಕರ್ಸ್ ಇರುತ್ತೆ ಅಲ್ಲಿ. ಈ ಕಡೆ ಇಸ್ರೇಲ್ ಅಮೆರಿಕ ನಡೆಸ್ತಾ ಇರುವಂತದ್ದು ಜನವಸತಿ ಜಾಗಗಳನ್ನ. ಇವಾಗ